ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ವಿಶ್ವನಾಥ್ ಫೂಗಾರ್. ಸಾರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಹಿರಿಯ ಸಿಬ್ಬಂದಿಗಳ ಜೊತೆ ಅಂದ್ರೆ ಕಂಟ್ರೋಲರ್ ಕೆಲಸ ಏನ್ ಬಸ್ ನಿಲ್ದಾಣ ಇರ್ತದೆ, ಆ ಒಂದು ಬಸ್ ನಿಲ್ದಾಣದಲ್ಲಿ ಸಂಚಾರ ನಿಯಂತ್ರಣ ಅಧಿಕಾರಿಗಳು ಅಂತ ಏನು ಕರಿತೀವಿ, ಆ ರೀತಿಯಾದಂತಹ ಹಿರಿಯ ಅಧಿಕಾರಿಗಳ ಕೈಯಲ್ಲಿ ಓರ್ವ ವ್ಯವಸ್ಥಾಪನಾ ಅಧಿಕಾರಿ ಅಂದ್ರೆ ಮ್ಯಾನೇಜರ್ ಓರ್ವ ಇವತ್ತು ಕಸವನ್ನ ಗುಡಿಸಿದಂತಹ ಪ್ರಕರಣ ಇವತ್ತು ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ರಾಯಚೂರು ಜಿಲ್ಲೆಯ ಮಸ್ಕಿ ಡಿಪೋದ ಮ್ಯಾನೇಜರ್ ಆದಪ್ಪ ಕುಂಬಾರ್ ಎನ್ನುವಂತಹ ವ್ಯಕ್ತಿ ಇವತ್ತು ತಿಮ್ಮಯ್ಯ ಶೆಟ್ಟಿ ಎನ್ನುವಂತಹ 59 ವರ್ಷದ ಓರ್ವ ಕಂಟ್ರೋಲರ್ ಮತ್ತು ಜೊತೆಗೆ 58 ವರ್ಷದ ಮಲ್ಲಯ್ಯಪ್ಪ ಎನ್ನುವಂತಹ ಇಬ್ಬರು ಕಂಟ್ರೋಲರ್ಗಳ ಕೈಯಿಂದ ಇವತ್ತು ಬಸ್ ನಿಲ್ದಾಣದ ಕಸವನ್ನ ಹೊಡೆಸಿರ್ತಕ್ಕಂತಹ ವಿಡಿಯೋ ಇವತ್ತು ಸಾಮಾಜಿಕ ಜಾಲತಾಣ ಸೇರಿದಂತೆ ಅನೇಕ ಕಡೆ ವೈರಲ್ ಆಗ್ತಾ ಇದೆ. ಆ ಒಂದು ಅಧಿಕಾರಿಯ ನಡೆ ಇವತ್ತೇನು ಆದಪ್ಪ ಕುಂಬಾರ್ ಎನ್ನುವಂತಹ ಮಸ್ಕಿ ಘಟಕದ ಆ ವ್ಯವಸ್ಥಾಪಕ ಅಧಿಕಾರಿ ಏನಿದ್ದಾರೆ ಇವರ ಒಂದು ನಡೆಗೆ ಸಾಕಷ್ಟು ಆಕ್ರೋಶವು ಕೂಡ ವ್ಯಕ್ತವಾಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ KSRTC ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಸಿಬ್ಬಂದಿಗಳ ಒಂದು ನೌಕರರ ಸ್ಥಿತಿ ನಿಜಕ್ಕೂ ಕೂಡ ಅಧೋಗತಿಯಾಗಿದೆ ಅನ್ನುವಂತ ಒಂದು ಮಾತನ್ನು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ಇವತ್ತು ನಿಲ್ದಾಣಗಳಲ್ಲಿ ಸ್ವಚ್ಛತಾ ಕಾರ್ಯಕ್ಕೆ ಅಂತಾನೆ ಹೇಳ್ಬಿಟ್ಟು ಇವತ್ತು ಗುತ್ತಿಗೆಯನ್ನ ಕೊಡಲಾಗಿರ್ತದೆ ಆಯಾ ಬೇರೆ ಕಾಂಟ್ರಾಕ್ಟರ್ಗಳಿಗೆ. ಇವತ್ತು ನಿಲ್ದಾಣವನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದಾಗಿರ್ಬೋದು, ಅಲ್ಲಿರ್ತಕ್ಕಂಥ ಟಾಯ್ಲೆಟ್ಗಳನ್ನ ಸ್ವಚ್ಛಗೊಳಿಸ್ತಕ್ಕಂಥದ್ದಾಗಿರ್ಬೋದು, ಇನ್ನಿತರ ನಿಲ್ದಾಣಗಳನ್ನ ಸ್ವಚ್ಛ ಇಟ್ಕೊಳ್ಳೋದಕ್ಕೋಸ್ಕರನೇ ಅಲ್ಲಿ ಗುತ್ತಿಗೆದಾರರಿಗೆ ಆ ಒಂದು ಗುತ್ತಿಗೆಯ ಕಾರ್ಯವನ್ನ ಕೊಡಲಾಗಿರ್ತದೆ. ಆದ್ರೆ ಇಲ್ಲಿ ಇವು ಮ್ಯಾನೇಜರ್ ಕಂಟ್ರೋಲರ್ಗಳ ಜೊತೆಗೆ ಇವತ್ತು ಬಸ್ ನಿಲ್ದಾಣದ ಕಸ ಹೊಡೆಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ವಿಪರ್ಯಾಸ. ಈ ತರವಾಗಿ ಇವತ್ತು ಆದಪ್ಪ ಕುಂಬಾರ್ ಎನ್ನುವಂತಹ ಈ ಒಂದು ಮ್ಯಾನೇಜರ್ ಇದೇ ಮೊದಲೇನಲ್ಲ. ಅಧಿಕಾರಿಗಳು ಇವತ್ತು ತಮ್ಮ ಕೈ ಕೆಳಗೆ ಕೆಲಸ ಮಾಡತಕ್ಕಂಥ ಸಿಬ್ಬಂದಿಗಳನ್ನ ಒಂದು ರೀತಿಯಲ್ಲಿ ಮಕ್ಕಳ ತರ ನೋಡ್ಕೋಬೇಕು ಎನ್ನುವಂತಹ ಮಾತಿದೆ. ಆದ್ರೆ ದುರಂತ ಏನಪ್ಪಾ ಅಂತಂದ್ರೆ ಸಾರಿಗೆ ಇಲಾಖೆಯಲ್ಲಿ ಆ ರೀತಿಯಾದಂತಹ ಮನೋಧೋರಣೆ ಇಲ್ಲ. ಇವತ್ತಿಗೂ ಕೂಡ ಡೆಮೋಕ್ರಸಿ ಸಿಸ್ಟಮ್ ನಲ್ಲಿ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ರಿಗೂ ಕೂಡ ತಮ್ಮದೇ ಆದಂತಹ ಹಕ್ಕುಗಳಿರ್ತವೆ. ಆದ್ರೆ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ನೌಕರರಿಗೆ ಇವತ್ತು ಮೇಲಾಧಿಕಾರಿಗಳ ಕಿರುಕುಳದಿಂದ ಆ ಹಕ್ಕುಗಳ ದಮನ ಆಗ್ತಾ ಇದೆ ಎನ್ನುವಂತಹ ಆರೋಪ ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಅದಕ್ಕೆ ಉದಾಹರಣೆ ಮತ್ತು ಸಾಕ್ಷಿ ಎನ್ನುವಂತೆ ಇವತ್ತು ಮಸ್ಕಿ ತಾಲೂಕಿನ ಈ ಒಂದು ಡಿಪೋದಲ್ಲಿ ನಡೆದಿರ್ತಕ್ಕಂತಹ ಈ ಒಂದು ಘಟನೆ ಅಂತಾನೆ ಹೇಳ್ಬೋದು. ಆದಪ್ಪ ಕುಂಬಾರ್ ಅವರ ನಡೆಯನ್ನ ಇವತ್ತು ಸಾಕಷ್ಟು ಜನ ನೌಕರರು ಕೂಡ ಖಂಡಿಸ್ತಾ ಇದ್ದಾರೆ. ಆದ್ರೆ ಇಲಾಖೆಯಲ್ಲಿ ಇರ್ತಕ್ಕಂತಹ ಈ ಬ್ರಿಟಿಷ್ ಆಡಳಿತದ ವ್ಯವಸ್ಥೆ ಏನಿದೆ ಅದಕ್ಕೆ ಹೆದರ್ಕೊಂಡು ಯಾರೊಬ್ರು ಕೂಡ ಮುಂದೆ ಬರ್ತಾ ಇಲ್ಲ. ಆದ್ರೆ ಇವತ್ತು ತಿಮ್ಮಯ್ಯ ಶೆಟ್ಟಿ ಮತ್ತು ಮಲ್ಲಪ್ಪ ಎನ್ನುವಂತಹ ಇಬ್ಬರು ಕಂಟ್ರೋಲರ್ಗಳೇನಿದ್ದಾರೆ, ಈ ಇಬ್ಬರು ಕಂಟ್ರೋಲರ್ಗಳಿಗೆ ಇವತ್ತು ನೇರವಾಗಿ ಆದಪ್ಪ ಕುಂಬಾರ್ ಕಸವಡಿಸಿರ್ತಕ್ಕಂಥದ್ದು ಎನ್ನುವಂಥದ್ದನ್ನ ಅವರೇ ಆರೋಪ ಮಾಡಿದ್ದಾರೆ. ವಯಸ್ಸಿಗೂ ಕೂಡ ಬೆಲೆ ಕೊಡದೆ ಅವರಿಗಿಂತ ಇವತ್ತು ನಾಳೆಯೋ ರಿಟೈರ್ಡ್ ಆಗ್ತಕ್ಕಂತಹ ಹಂತದಲ್ಲಿ ಇರ್ತಕ್ಕಂತಹ ಈ ಇಬ್ಬರು ಅಧಿಕಾರಿಗಳ ಜೊತೆಗೆ ಇವತ್ತು ಕಸವನ್ನ ಗುಡಿಸಿರ್ತಕ್ಕಂತಹ ಅಧಿಕಾರಿಯ ನಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಇದನ್ನ ಸಾರಿಗೆ ಇಲಾಖೆಯ ಸಚಿವರು ಖಂಡಿತವಾಗಿ ಈ ಸ್ಟೋರಿಯನ್ನ ನೋಡ್ಲೇಬೇಕು. ಯಾಕೆಂತ ಕೇಳಿದ್ರೆ ಇವತ್ತು ನೋಡಿ ರಾಜ್ಯದಲ್ಲಿ ಎಷ್ಟೋ ಸಂಖ್ಯೆಯಲ್ಲಿ ಇವತ್ತು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂತಹ ಈ ಒಂದು ಚಾಲಕ ಕಂ ನಿರ್ವಾಹಕರು ಒತ್ತಡವನ್ನ ತಾಳಲಾರದೆ, ಮೇಲಾಧಿಕಾರಿಗಳ ಕಿರುಕುಳದ ಒತ್ತಡವನ್ನ ತಾಳಲಾರದೆ ಆತ್ಮಹತ್ಯೆಗಳನ್ನ ಮಾಡಿಕೊಂಡಂತ ಎಷ್ಟೋ ಉದಾಹರಣೆಗಳು ರಾಜ್ಯದಲ್ಲಿದ್ದಾವೆ. ಅದಕ್ಕೆ ಜ್ವಲಂತ ಉದಾಹರಣೆಯಾಗಿ ಇವತ್ತು ಈ ಮಸ್ಕಿ ಘಟನೆಯನ್ನ ತೆಗೆದುಕೊಂಡ್ರು ಕೂಡ ಅಚ್ಚರಿ ಇಲ್ಲ. ಬಹಳ ನೋವಿನಿಂದ ಅವರು ನ್ಯೂಸ್ 18 ಜೊತೆ ಒಂದು ವಿಚಾರವನ್ನ ಹಂಚ್ಕೊಳ್ತಾರೆ ಕಂಟ್ರೋಲ್ಗಳು. ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ವಯಸ್ಸಿಗೂ ಕೂಡ ಬೆಲೆ ಕೊಡೋದಿಲ್ಲ, ಆ ರೀತಿಯಾಗಿ ನಮಗೆ ಕಸ ಗುಡಿಸು, ಬಸ್ ನಿಲ್ದಾಣದಲ್ಲಿ ಬಂದಂತಹ ಹಸುಗಳನ್ನ ಓಡಿಸು ಎನ್ನುವಂತಹ ವಿಚಾರವನ್ನ ಏಕವಚನದಲ್ಲಿ ನಮಗೆ ಮಾತನಾಡ್ತಾರೆ. ಹಾಗಾಗಿ ಇಲ್ಲಿ ಕೆಲಸ ಮಾಡತಕ್ಕಂಥದ್ದು ಸಾಕಷ್ಟು ಕಷ್ಟ ಆಗ್ತಾ ಇದೆ, ನಾವು ಟ್ರಾನ್ಸ್ಫರ್ ತೆಗೆದುಕೊಂಡು ಬೇರೆ ಕಡೆ ಹೋಗ್ಬೇಕು ಎನ್ನುವಂತಹ ವಿಚಾರವನ್ನ ಮಾಡಿದೀವಿ ಎನ್ನುವಂತಹ ಅಳಲನ್ನ ಅವರು ನ್ಯೂಸ್ 18 ಜೊತೆ ತೋಡ್ಕೊಂಡಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತಹ ನೌಕರರಿಗೆ ಅಭದ್ರತೆ ಸಾಕಷ್ಟು ಕಾಡ್ತಾ ಇದೆ ಅಂತಾನೆ ಅನಿಸ್ತಾ ಇದೆ. ಮತ್ತೊಂದು ಕಡೆ ಇವತ್ತು ಕೇವಲ ಈ ವ್ಯವಸ್ಥಾಪಕರು ಇಲ್ಲಿರ್ತಕ್ಕಂತಹ ಈ ಒಂದು ಸಿಬ್ಬಂದಿಗಳು ಕಂಟ್ರೋಲರ್ಗಳ ಜೊತೆ ಕಸ ಹೊಡಿಸಿರ್ತಕ್ಕಂಥದ್ದು ಒಂದೇ ಅಲ್ಲ, ಸಾಕಷ್ಟು ಜನ ಚಾಲಕ ಕಂ ನಿರ್ವಾಹಕರಿಗೂ ಕೂಡ ಸಾಕಷ್ಟು ರೀತಿಯಲ್ಲಿ ಕಿರುಕುಳ ನೀಡ್ತಾರೆ ಎನ್ನುವಂತಹ ಆರೋಪಗಳು ಕೂಡ ದಟ್ಟವಾಗಿ ಕೇಳಿ ಬರ್ತವೆ. ಉದಾಹರಣೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಇವತ್ತು ಬಸ್ಗಳನ್ನ ರೂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಇವತ್ತು ಚಾಲಕರಿಗೆ ಮತ್ತು ನಿರ್ವಾಹಕರಿಗೆ ಯಾವ ರೂಟ್ ಬೇಕಾಗಿರುತ್ತದೋ ಆ ರೂಟ್ ಅನ್ನ ಇವತ್ತು ಕೇಳಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಇವರಿಗೆ ಲಂಚ ಕೊಡಬೇಕಾದಂತಹ ಪರಿಸ್ಥಿತಿ ಇವತ್ತು ಇಲಾಖೆಗಳಲ್ಲಿ ನಿರ್ಮಾಣ ಆಗಿದೆ. ಆ ರೀತಿಯಾಗಿ ಫೋನ್ ಪೇ ಮುಖಾಂತರ ಲಂಚವನ್ನ ಹಾಕಿಸಿಕೊಂಡು ಇವತ್ತು ಸಾಕಷ್ಟು ಅಧಿಕಾರಿಗಳು ಸಿಕ್ಕಾಕೊಂಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಸಾಕಷ್ಟು ರಾಜ್ಯದಲ್ಲಿ ಕಂಡು ಬಂದಿವೆ ಮತ್ತು ರಾಯಚೂರು ಜಿಲ್ಲೆಯಲ್ಲೂ ಕೂಡ ಗೋಚರವಾಗಿದ್ದಾವೆ. ಹೀಗಾಗಿ ಒಂದು ಕಡೆ ಡಬಲ್ ಡ್ಯೂಟಿ ಮಾಡತಕ್ಕಂತಹ ಒಂದು ಕೆಲಸದ ಒತ್ತಡವೂ ಕೂಡ ಚಾಲಕ ಕಂ ನಿರ್ವಾಹಕರಿಗಿದೆ. ಮತ್ತೊಂದು ಕಡೆ ಕಂಟ್ರೋಲರ್ಗಳಿಗೆ ತಮ್ಮ ಬಂದಂತ ಬಸ್ಗಳನ್ನ ಎಂಟ್ರಿ ಮಾಡಿಕೊಂಡು ಯಾವ ಬಸ್ಗಳು ಬಂದಿದ್ದಾವೆ ಅವುಗಳನ್ನ ಎಂಟ್ರಿ ಮಾಡಿಕೊಂಡು ತದನಂತರದಲ್ಲಿ ಅವುಗಳನ್ನ ಕಳಿಸ್ತಕ್ಕಂಥದ್ದು ವಿಚಾರ ಆಗಿರ್ಬೋದು, ಬಸ್ ನಿಲ್ದಾಣವನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಎನ್ನುವಂತ ವಿಚಾರ ಆಗಿರ್ಬೋದು, ಇನ್ನಿತರ ವಿಚಾರಗಳಿಗೆ ಕೆಲಸ ಮಾಡಬೇಕಾದಂತ ಕಂಟ್ರೋಲರ್ಗಳು ಈ ಹಿರಿಯ ಒಂದು ಕಂಟ್ರೋಲರ್ಗಳಿಗೇನೆ ಈ ರೀತಿಯಾದಂತಹ ಗತಿ ಅನ್ನೋದಾದ್ರೆ ಇದೇ ಈಗ ತಾನೇ ಆ ಒಂದು ಇಲಾಖೆಗೆ ಸೇರಿದಂತಹ ಚಾಲಕ ಕಂ ನಿರ್ವಾಹಕರ ಗತಿ ಏನು ಎನ್ನುವಂತಹ ಪ್ರಶ್ನೆ ಇದೀಗ ದಟ್ಟವಾಗಿ ಮೂಡುತ್ತದೆ. ಹೀಗಾಗಿ ಇಲ್ಲಿ ಇರ್ತಕ್ಕಂಥ ಮೇಲಾಧಿಕಾರಿಗಳು ಈಗ ಕಲಬುರಗಿ ವಿಭಾಗೀಯ
ಏನು MD ಇದ್ದಾರೆ, ಸಾರಿಗೆ ಇಲಾಖೆಯಲ್ಲಿ MD ಇದ್ದಾರೆ, ಅವರು ಕೂಡ ಈ ಒಂದು ಸ್ಟೋರಿಯನ್ನ ಕಡ್ಡಾಯವಾಗಿ ನೋಡಬೇಕು ಮತ್ತು ಸಾರಿಗೆ ಸಚಿವರು ಕೂಡ ಇದನ್ನ ಕಡ್ಡಾಯವಾಗಿ ನೋಡಬೇಕು. ನಿಮ್ಮ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂತ ಚಾಲಕ ಕಂ ನಿರ್ವಾಹಕರ ಒಂದು ಮನೋಸ್ಥೈರ್ಯವನ್ನ ಕುಸಿಯುವಂತ ಕೆಲಸಗಳನ್ನ ಮೇಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಮ್ಯಾನೇಜರ್ಗಳ ವಿರುದ್ಧ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳುವುದರ ಮುಖಾಂತರ ಸಿಬ್ಬಂದಿಗಳಿಗೆ ನೈತಿಕ ಧೈರ್ಯವನ್ನ ತುಂಬತಕ್ಕಂತ ಕೆಲಸವನ್ನ ಸಾರಿಗೆ ಸಚಿವರೇ ನೀವು ಮಾಡಬೇಕು. ಜೊತೆಗೆ ಇಲಾಖೆಯ ವಿಭಾಗೀಯ ಅಧಿಕಾರಿಗಳಾದಂತಹ ಇವತ್ತು ವಿಭಾಗೀಯ MD ಆಗಿರ್ಬೋದು ಅಥವಾ ಇಲ್ಲಿ ರಾಯಚೂರು ಜಿಲ್ಲೆಯ ಡಿಸ್ಟ್ರಿಕ್ಟ್ ಕಂಟ್ರೋಲರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ರೀತಿಯಾದಂತಹ ಕೆಲಸವನ್ನ ಮಾಡುವುದರ ಜೊತೆಗೆ ಸಿಬ್ಬಂದಿಗಳಲ್ಲಿ ಮನೋಸ್ಥೈರ್ಯವನ್ನ ತುಂಬಿ ಇವತ್ತು ಸಾರಿಗೆ ಇಲಾಖೆಯನ್ನ ಮುನ್ನಡೆಸಿಕೊಂಡು ಹೋಗಬೇಕಾದಂತಹ ಮಹತ್ತರವಾದಂತಹ ಜವಾಬ್ದಾರಿ ಇದೆ. ಈ ಕೆಲಸವನ್ನ ಇನ್ನಾದರೂ ಮಾಡ್ತಾರಾ ಅನ್ನುವಂಥದ್ದನ್ನ ಕಾದು ನೋಡೋಣ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.